ಜಿಲ್ಲೆಯ ಅತಿ ದೊಡ್ಡ ಅಧಿಕಾರಿಯ ತಾಯಿ ತನ್ನ ಮಗಳೊಂದಿಗೆ ನಗರದ ಬ್ಯಾಂಕ್ ಬಾಗಿಲಿಗೆ ಬಂದಾಗ ಎಲ್ಲರ ಕಣ್ಣುಗಳಲ್ಲಿ ವ್ಯಂಗ್ಯ, ಮಾತುಗಳಲ್ಲಿ ಅವಮಾನ. ಆದರೆ ಆ ದಿನ ಅವಳ ಕೈಯಲ್ಲಿದ್ದ ಒಂದು ಲಕೋಟೆ ಇಡೀ ಬ್ಯಾಂಕ್ನ ಮುಖಬಣ್ಣ ಬದಲಿಸುವ ಶಕ್ತಿ ಹೊಂದಿತ್ತು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಕೊನೆಯಲ್ಲಿ ಎಲ್ಲರೂ ಬೆರಗಾಗುವ ಒಂದು ಸತ್ಯ ಬಯಲಾಗಿತ್ತು. ಅದು ಯಾವ ಸತ್ಯ, ಮುಂದೆ ಏನಾಯಿತು ಎಂದು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ಇನ್ನೂ ವಿಡಿಯೋಗಳನ್ನು ಮಾಡಲು ಪ್ರೇರೇಪಿಸಿ. ಅದು ಬಿಸಿಲಿನ ತೀವ್ರತೆಯಿಂದ ಕಂಗಾಲಾದ ಒಂದು ಮಧ್ಯಾಹ್ನ. ನಗರದ ದೊಡ್ಡ ಪ್ರೈವೇಟ್ ಬ್ಯಾಂಕ್ನ ಬಾಗಿಲಿನ ಬಳಿ ಒಂದು ವಯೋವೃದ್ಧ ತಾಯಿ ತನ್ನ ಮಗಳ ಜೊತೆ ಹೆಜ್ಜೆ ಇಟ್ಟಳು. ಕೈಯಲ್ಲಿ ಒಂದು ಹಳೆಯ ಲಕೋಟೆ. ಅವರ ಬಟ್ಟೆಗಳು ಸರಳವಾಗಿದ್ದರಿಂದ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣಲ್ಲಿ ಅಸಹನೆಯ ಕಿರುಬೆಳಕು ಹೊಳೆಯಿತು. ಆ ಬ್ಯಾಂಕ್ನ ಸುತ್ತಲೂ ಬಿಳಿ ಬಟ್ಟೆ, ಪ್ಯಾಂಟ್ ಶರ್ಟ್ ಧರಿಸಿದ ಗ್ರಾಹಕರು, ಟೈ ಹಾಕಿದ್ದ ಉದ್ಯಮಿಗಳು, ಕಣ್ಣಲ್ಲಿ ಅಹಂಕಾರದ ಮಿಂಚು ಹೊಂದಿರುವ ಅಧಿಕಾರಿಗಳು. ಅವರ ನಡುವೆ ಈ ತಾಯಿ ಮಗಳು ಬೇರೆಯಾಗಿ ಕಾಣುತ್ತಿದ್ದರು. ಅವರು ಒಳಗೆ ನುಗ್ಗಿದ ಕ್ಷಣ ಪಿಯೋನ್ ಅವರ ಮೇಲೆ ಕಣ್ಣು ಹಾಯಿಸಿ ತಿರಸ್ಕಾರದ ಧ್ವನಿಯಲ್ಲಿ ಹೇಳಿದ, ಇದು ದೊಡ್ಡವರ ಬ್ಯಾಂಕ್, ಇಲ್ಲಿ ನಿಮಗೇನು ಕೆಲಸ? ಪಿಂಚಣಿ ಕಚೇರಿ ಹತ್ತಿರದಲ್ಲಿದೆ, ಅಲ್ಲಿ ಹೋಗಿ. ಈ ಮಾತು ಕೇಳಿ ಸುತ್ತಮುತ್ತಲಿನವರು ಪಿಸುಮಾತಿನಲ್ಲಿ ನಕ್ಕರು. ಹಳ್ಳಿಯಿಂದ ಬಂದಿರೋ ಹಾಗೆ ಕಾಣಿಸ್ತಾರೆ, ಪಿಂಚಣಿ ಪಡೆಯಲು ಬಂದಿರಬಹುದು. ಈ ಮಾತುಗಳು ಸುಮತಿಯ ತಾಯಿಯ ಹೃದಯಕ್ಕೆ ಬಾಣದಂತೆ ಬಿದ್ದವು. ಆದರೆ ಮಗಳು ಸುಮತಿ ತಾಯಿಯ ಕೈ ಬಿಗಿಯಾಗಿ ಹಿಡಿದು ಮೃದುವಾಗಿ ಹೇಳಿದಳು, ಅಮ್ಮ, ಚಿಂತಿಸಬೇಡಿ, ನಾವು ಯಾವ ಕಾರಣಕ್ಕೆ ಬಂದಿದ್ದೇವೆಯೋ ಅದನ್ನು ಮುಗಿಸಿ ಇಲ್ಲಿಂದ ಹೋಗೋಣ ಎಂದು ಹೇಳಿ ಅವರು ಕೌಂಟರ್ ಕಡೆ ನಡೆದು ಹೋದರು. ಅಲ್ಲಿ ಕುಳಿತಿದ್ದ ಕಲ್ಪನಾ ಎಂಬ ಅಧಿಕಾರಿಗೆ ಸುಮತಿ ತನ್ನ ಕೈಯಲ್ಲಿ ಇರುವ ಲಕೋಟೆಯನ್ನು ಮುಂದಿಟ್ಟು ಶಾಂತ ಧ್ವನಿಯಲ್ಲಿ ಹೇಳಿದಳು, ಮೇಡಮ್, ನನ್ನ ತಾಯಿಗೆ ಹಣ ಬೇಕಿದೆ, ಇದು ಚೆಕ್, ಒಮ್ಮೆ ಓದಿ. ಕಲ್ಪನಾ ಕೋಪದಿಂದ, ನೋಡೋದಕ್ಕೆ ಸಮಯ ಬೇಕು, ಹೋಗಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ, ಇಂಥವರು ತಪ್ಪು ಬ್ಯಾಂಕಿಗೆ ಬರುತ್ತಾರೆ ಎಂದು ಹೇಳಲು ಹಿಂದಿನಿಂದಲೇ ಮತ್ತೆ ವ್ಯಂಗ್ಯ ಧ್ವನಿಗಳು ಕೇಳಿಬಂದವು. ಇಲ್ಲಿ ಹೈ ಪ್ರೊಫೈಲ್ ಗ್ರಾಹಕರು ಬರುತ್ತಾರೆ, ಇವರಿಗೇನು ಕೆಲಸ? ಸುಮತಿ ಶಾಂತನಗೆ ತಂದುಕೊಂಡು, ಅಕೌಂಟ್ ಇಲ್ಲ ಅಂದ್ರೆ ನಾವು ಹೊರಡುವೆವು, ಆದರೆ ಒಮ್ಮೆ ಓದಿ ಎಂದಳು. ಆಗ ಸುಮತಿಯ ತಾಯಿ ಹೆಚ್ಚಿನ ಆತಂಕಗೊಂಡಳು. ಜನರ ಪಿಸುಮಾತುಗಳು ಅವಳ ಕಿವಿಗೆ ಬಾಣದಂತೆ ಬೀಳುತ್ತಿದ್ದವು. ಆಕೆ ಕಣ್ಣು ಮಿಟುಕಿಸಿ ಮಗಳ ಕಡೆ ನೋಡಿದಳು. ಅವಳ ಮುಖದಲ್ಲಿದ್ದ ಧೈರ್ಯದ ಬೆಳಕು ತಾಯಿಗೆ ನೆಮ್ಮದಿ ನೀಡಿತ್ತು. ಎಷ್ಟೇ ಸಮಯ ಕಳೆದರೂ ಯಾವುದೇ ರೆಸ್ಪಾನ್ಸ್ ನೀಡದ ಕಾರಣ ಸುಮತಿ ನಿಧಾನವಾಗಿ ಎದ್ದು ಮ್ಯಾನೇಜರ್ ಕಚೇರಿಯ ಕಡೆಗೆ ನಡೆದು ಹೋದಳು. ಗಾಜಿನ ಹಿಂದಿನಿಂದಲೇ ಮ್ಯಾನೇಜರ್ ಅವಳನ್ನು ಗಮನಿಸಿ ಅಸಹನೆಯಿಂದ ಮುಖ ತಿರುಗಿಸಿಕೊಂಡನು. ಆಗ ಸುಮತಿ, ಸರ್, ನನ್ನ ತಾಯಿಗೆ ತುರ್ತು ಔಷಧಿ ತರಬೇಕು, ದಯವಿಟ್ಟು ಈ ಚೆಕ್ ಪರಿಶೀಲಿಸಿ ಎಂದಳು ಸುಮತಿ. ಮ್ಯಾನೇಜರ್ ಕಣ್ಣು ಎತ್ತದೇ ತಿರಸ್ಕಾರದ ಧ್ವನಿಯಲ್ಲಿ ಉತ್ತರಿಸಿದ, ನನಗೆ ಅನಗತ್ಯ ಜನರ ಜೊತೆ ಮಾತಾಡುವ ಸಮಯ ಇಲ್ಲ, ನಿನ್ನ ಖಾತೆಯಲ್ಲಿ ಹಣ ಇರುವುದಿಲ್ಲ, ಹೋಗಿ, ಇನ್ನೂ ಗಲಾಟೆ ಮಾಡಬೇಡ, ಎಲ್ಲರೂ ನೋಡುತ್ತಿದ್ದಾರೆ. ಅವನ ಧ್ವನಿ ಕಠಿಣವಾಗಿತ್ತು. ಕಚೇರಿಯೊಳಗಿನ ವಾತಾವರಣ ಬಿಗಿಯಾಗಿತ್ತು. ಜನರು ಕಣ್ಣು ನೋಡಿ ನಗುತ್ತಿದ್ದರು. ಆದರೆ ಸುಮತಿ ಯಾವುದೇ ವಾದ ಮಾಡಲಿಲ್ಲ. ಲಕೋಟೆ ಮೇಜಿನ ಮೇಲೆ ಇಟ್ಟು ಶಾಂತ ಸ್ವರದಲ್ಲಿ ಹೇಳಿದಳು, ಸರ್, ನಾವು ಹೊರಟು ಹೋಗುತ್ತೇವೆ, ಆದರೆ ದಯವಿಟ್ಟು ಒಂದು ಬಾರಿ ಓದಿ, ಬಹುಶಃ ನಿಮಗೆ ಉಪಯೋಗವಾಗಬಹುದು. ಆಗ ಸುಮತಿ ತಾಯಿಯ ಕೈ ಹಿಡಿದು ಬಾಗಿಲ ಕಡೆ ಹೊರಟಳು. ಬಾಗಿಲ ಬಳಿ ನಿಂತು ತಿರುಗಿ ನೋಡಿ, ಇಂದು ನೀವು ನಮ್ಮನ್ನು ತೀರ್ಮಾನಿಸಿದ್ದೀರಿ, ನಾಳೆ ಈ ವರ್ತನೆಯ ಬೆಲೆ ನಿಮಗೆ ಕಾಲವೇ ತೋರಿಸುತ್ತದೆ ಎಂದಳು. ಅವರು ಹೊರಟು ಹೋದ ನಂತರ ಮ್ಯಾನೇಜರ್ ಕುತೂಹಲದಿಂದ ಲಕೋಟೆ ತೆರೆದನು. ಆತ ಬೆರಗಾದ. ಆ ಚೆಕ್ ಮೇಲೆ ಬರೆದಿದ್ದ ಹೆಸರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ ಸುಮತಿ ಸಂತೋಷ್. ಆತ ಒಂದು ಕ್ಷಣ ನಡಗಿದ. ತಾನು ಭಿಕ್ಷುಕಿಯಂತೆ ನೋಡಿದ್ದ ಯುವತಿ ಜಿಲ್ಲೆಯ ಅತಿ ದೊಡ್ಡ ಕಲೆಕ್ಟರ್ ಆಗಿದ್ದಳು. ಅವನು ಕುರ್ಚಿಯಿಂದ ಎದ್ದೇ ನಿಂತ. ಕಲ್ಪನಾ ಬಾಯಿಯಿಂದ ಮಾತು ಬರಲಿಲ್ಲ. ಮರುದಿನ ಬೆಳಿಗ್ಗೆ ಬ್ಯಾಂಕ್ ಬಾಗಿಲ ಬಳಿ ಆಡಳಿತದ ವಾಹನ ನಿಂತಿತ್ತು. ಒಳಗೆ ಸುಮತಿ ಬಂದಳು. ಈ ಬಾರಿ ಅವಳು ಸರಳ ಬಟ್ಟೆಯಲ್ಲಿಯೇ ಇದ್ದರೂ ಅವಳ ಜೊತೆಗಿದ್ದ ಅಧಿಕಾರಿಗಳು ಅವಳ ಸ್ಥಾನಮಾನವನ್ನು ತೋರಿಸುತ್ತಿದ್ದರು. ಬ್ಯಾಂಕ್ ಒಳಗಿನ ವಾತಾವರಣ ಮೌನವಾಗಿತ್ತು. ನಿನ್ನೆ ನಕ್ಕವರು, ವ್ಯಂಗ್ಯ ಮಾಡಿದವರು ಎಲ್ಲರೂ ತಲೆ ತಗ್ಗಿಸಿ ನಿಂತಿದ್ದರು. ಮ್ಯಾನೇಜರ್ ತಡಕಾಡುತ್ತಾ ಕ್ಷಮೆ ಕೇಳಲು ಬಯಸಿದನು. ಆಗ ಸುಮತಿ ಎಲ್ಲರ ಮಧ್ಯೆ ನಿಂತು ಶಾಂತವಾಗಿ ಹೇಳಿದಳು, ಬ್ಯಾಂಕ್ ಹಣದ ಮನೆ ಮಾತ್ರವಲ್ಲ,
ಇದು ಜನರ ನಂಬಿಕೆಯ ಮನೆ. ಬಟ್ಟೆ ನೋಡಿ ಮನುಷ್ಯರ ಮೌಲ್ಯ ತೀರ್ಮಾನಿಸುವ ಕಾಲ ಮುಗಿದಿದೆ. ಇಲ್ಲಿ ಬರುವ ಪ್ರತಿಯೊಬ್ಬರೂ ಸಮಾನ ಗೌರವ ಪಡೆಯಬೇಕು. ಬಡವನು, ಶ್ರೀಮಂತನು, ಅಧಿಕಾರಿಯೋ, ರೈತನು, ಪ್ರತಿಯೊಬ್ಬರೂ ಈ ಬ್ಯಾಂಕ್ನ ಗ್ರಾಹಕರು. ಗೌರವ ಕೊಡುವುದು ನಮ್ಮ ಕರ್ತವ್ಯ. ಅವಳ ಮಾತುಗಳಲ್ಲಿ ಬಲವಿತ್ತು. ಸಿಬ್ಬಂದಿಯ ಮುಖಗಳಲ್ಲಿ ಲಜ್ಜೆ, ಪಶ್ಚಾತ್ತಾಪ ಮತ್ತು ಅರಿವು ಮೂಡಿತು. ಕಲ್ಪನಾ ಕಣ್ಣೀರಿನಿಂದ ನಡುಗುತ್ತಾ ಮುಂದೆ ಬಂದು, ಮೇಡಮ್, ನಿನ್ನೆ ನಾನು ಮಾಡಿದ ತಪ್ಪು, ಕ್ಷಮಿಸಿ ಎಂದು ಹೇಳಿದಳು. ಸುಮತಿ ಅವಳನ್ನು ನೋಡುತ್ತಾ ನಗುತ್ತಾ ಹೇಳಿದಳು, ತಪ್ಪು ಅರಿವಾದರೆ ಸಾಕು, ನಾಳೆ ಯಾರೂ ಇಂತಹ ಅನುಭವ ಅನುಭವಿಸದಂತೆ ನೋಡಿಕೊಳ್ಳಿ. ಸುಮತಿಯ ತಾಯಿ ಕಣ್ಣೀರಿನಿಂದ ಮಗಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದಳು. ಆ ದಿನ ಬ್ಯಾಂಕ್ನಲ್ಲಿದ್ದ ಪ್ರತಿಯೊಬ್ಬರೂ ಒಂದು ಗಾಢ ಪಾಠ ಕಲಿತರು. ಬಟ್ಟೆಯಿಂದಲ್ಲ, ಹೃದಯದಿಂದ ಮನುಷ್ಯನ ಮೌಲ್ಯ ಅಳೆಯಬೇಕು. ಸ್ನೇಹಿತರೆ, ನಾವೆಲ್ಲರೂ ಬಟ್ಟೆ ನೋಡಿಕೊಂಡು ಮನುಷ್ಯರ ಮೌಲ್ಯ ಅಳೆಯಬಾರದು. ಮನುಷ್ಯನ ನಿಜವಾದ ಮೌಲ್ಯ ಅವನ ಹೃದಯದಲ್ಲಿದೆ. ಕಾಲವೇ ಅದನ್ನು ಸಾಬೀತುಪಡಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಇಂತಹ ಕಥೆಯ ಮೂಲಕ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.